ಇದು ವೇಗ, ಸಮಯ ಮತ್ತು ದೂರ ಟಾಪಿಕ್ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಇದೆ ಅಂದರೆ, ಒಂದು ಕಾರು ಮೊದಲನೇ ಗಂಟೆಯಲ್ಲಿ 60 ಕಿಲೋಮೀಟರಷ್ಟು ದೂರನ ಹೋಗ್ತಾ ಇದೆ, ಎರಡನೇ ಗಂಟೆಯಲ್ಲಿ 40 ಕಿಲೋಮೀಟರಷ್ಟು ದೂರನ ಹೋಗ್ತಾ ಇದೆ. ಹಾಗಾದರೆ ಆ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಸರಾಸರಿ ವೇಗ ಅಂದರೆ ಎಸ್ ಆ್ಯಾವ್ರೇಜ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ ಅಂದರೆ ಟೋಟಲ್ ಡಿಸ್ಟೆನ್ಸ್, ಅಂದರೆ ಒಟ್ಟು ಪ್ರಯಾಣ ಡಿವೈಡ್ ಬೈ ಟೋಟಲ್ ಟೈಮ್, ಅಂದರೆ ಒಟ್ಟು ಸಮಯ ಆಗಿರುತ್ತೆ. ಮೊದಲನೇ ಗಂಟೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ತದೆ? 60 ಕಿಲೋಮೀಟ್ರ್. ಎರಡನೇ ಗಂಟೆಯಲ್ಲಿ ಎಷ್ಟು? 40. ಎರಡನ್ನೂ ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ? 60 + 40 100 ಕಿಲೋಮೀಟರಷ್ಟು ಹೋಗ್ತಾ ಇದೆ. ಓಕೆನಾ? ಡಿವೈಡ್ ಬೈ ಟೋಟಲ್ ಟೈಮ್ ಎಷ್ಟು? ಫಸ್ಟ್ ಅವರು 60 ಕಿಲೋಮೀಟರ್, ಸೆಕೆಂಡ್ ಅವರು 40 ಕಿಲೋಮೀಟರ್. ಹಾಗಾದರೆ ಇಲ್ಲಿ ಮೊದಲನೇ ಅವರು, ಇಲ್ಲಿ ಎರಡನೇ ಅವರು, ಟೋಟಲ್ ಎಷ್ಟಾಯಿತು? 2 ಅವರ್ಸ್ ಆಯಿತು. 2 ಅವರ್. ಓಕೆನಾ? ಅಲ್ಲಿಗೆ 2 1s 2 50s. ಅಲ್ಲಿಗೆ ಆನ್ಸರ್ ಏನು ಬರುತ್ತೆ? ಫೈನಲ್ ಆಗಿ 50 ಕಿಲೋಮೀಟರ್ ಪರ್ ಅವರ್ ನಮಗೆ ಫೈನಲ್ ಆಗಿ ಆನ್ಸರ್ ಸಿಗಿದೆ. ಯಾವುದಿದೆ? ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ.